ಒಂದು ಕಾಲದಲ್ಲಿ ರಾಜೀವ್ ಎಂಬ ನುರಿತ ಬಡಗಿ ಇದ್ದನು. ಅವನು ಇತರರ ಮನೆಗಳನ್ನು ನಿರ್ಮಿಸುತ್ತಿದ್ದನು. ದಶಕಗಳಿಂದ ದಣಿವರಿವಿಲ್ಲದೆ ಕೆಲಸ ಮಾಡುತ್ತಿದ್ದನು. ಬಲವಾದ ಮತ್ತು ಸುಂದರವಾದ ಮನೆಗಳನ್ನು ರಚಿಸುತ್ತಿದ್ದನು. ಆದರೂ ಅವನು ಎಂದಿಗೂ ತನಗಾಗಿ ಒಂದು ಮನೆಯನ್ನು ನಿರ್ಮಿಸಿರಲಿಲ್ಲ. ಒಂದು ದಿನ ರಾಜೀವ್ ಇದು ನಿವೃತ್ತಿ ಹೊಂದುವ ಸಮಯ ಎಂದು ನಿರ್ಧರಿಸಿದನು. ಅವನು ತನ್ನ ಉದ್ಯೋಗದಾತನನ್ನು, ಕರುಣಾಮಯಿ ಮನುಷ್ಯನನ್ನು ಸಂಪರ್ಕಿಸಿದನು ಮತ್ತು ಅವನ ನಿರ್ಧಾರವನ್ನು ತಿಳಿಸಿದನು. ಉದ್ಯೋಗದಾತನು ದುಃಖಿತನಾಗಿದ್ದನು, ಆದರೆ ರಾಜೀವನು ಆಯ್ಕೆಯನ್ನು ಗೌರವಿಸಿದನು. ರಾಜೀವ್ ಹೊರಡುವ ಮೊದಲು ಉದ್ಯೋಗದಾತನು ಒಂದು ಕೊನೆಯ ವಿನಂತಿಯನ್ನು ಮಾಡಿದನು. ನೀವು ನನಗೆ ಇನ್ನೂ ಒಂದು ಮನೆಯನ್ನು ನಿರ್ಮಿಸುತ್ತೀರಾ? ಇದು ಕೊನೆಯದು, ನಾನು ಭರವಸೆ ನೀಡುತ್ತೇನೆ. ಇಷ್ಟವಿಲ್ಲದೆ ರಾಜೀವ್ ಒಪ್ಪಿಕೊಂಡನು. ಆದರೆ ಅದರ ಹಿಂದಿನ ಯೋಜನೆಗಳಿಗಿಂತ ಭಿನ್ನವಾಗಿ ಅವನು ತನ್ನ ಹೃದಯವನ್ನು ಇದಕ್ಕೆ ಸುರಿಯಲಿಲ್ಲ. ಅವನು ಅಗ್ಗದ ವಸ್ತುಗಳನ್ನು ಬಳಸಿದನು, ಕೆಲಸದ ಮೂಲಕ ಮತ್ತು ವಿವರಗಳಿಗೆ ಗಮನ ಕೊಡಲಿಲ್ಲ. ಎಲ್ಲ ನಂತರ ಇದು ಅವನ ಕೊನೆಯ ಮನೆ ಮತ್ತು ಅವನು ಮುಂದುವರಿಯಲು ಉತ್ಸುಕನಾಗಿದ್ದನು. ಮನೆ ಅಂತಿಮವಾಗಿ ಪೂರ್ಣಗೊಂಡಾಗ ಉದ್ಯೋಗದಾತನು ಮುಗುಳ್ನಕ್ಕು ರಾಜೀವನಿಗೆ ಸಣ್ಣ ಪೆಟ್ಟಿಗೆಯನ್ನು ಹಸ್ತಾಂತರಿಸಿದನು. ಅದರೊಳಗಡೆ ಒಂದು ಕೀ ಇತ್ತು. ಈ ಮನೆ ನಿಮಗೆ ನನ್ನ ಕೊಡುಗೆಯಾಗಿದೆ ಎಂದು ಉದ್ಯೋಗದಾತ ಹೇಳಿದನು. ನಿಮ್ಮ ಇಡೀ ಜೀವನವನ್ನು ನೀವು ಇತರರಿಗಾಗಿ ಮನೆಗಳನ್ನು ನಿರ್ಮಿಸಿದ್ದೀರಿ ಮತ್ತು ಈಗ ಇದು ನಿಮಗೆ ಸೇರಿದೆ. ರಾಜೀವನು ಮೂಕನಾಗಿದ್ದನು. ಅವನು ಮನೆಯತ್ತ ನೋಡುತ್ತಿದ್ದಂತೆ ಅವನ ಹೃದಯ ಮುಳುಗಿತು. ಅದು ತನಗಾಗಿ ಎಂದು ಅವನು ತಿಳಿದಿದ್ದರೆ ಅವನು ಅದನ್ನು ಶ್ರೇಷ್ಠತೆಯಿಂದ ನಿರ್ಮಿಸುತ್ತಿದ್ದನು. ಬದಲಾಗಿ ಅವನು ಅಸಡ್ಡೆ ಮತ್ತು ಅವಸರದವನಾಗಿದ್ದನು. ಅವನ ನಿಜವಾದ ಸಾಮರ್ಥ್ಯದ ಕೆಳಗೆ ಏನನ್ನಾದರೂ ಬಿಟ್ಟುಬಿಟ್ಟನು. ಪ್ರತಿಫಲ ಸ್ಫೂರ್ತಿ. ಈ ಕಥೆಯು ನಾವು ಜೀವನದಲ್ಲಿ ಮಾಡುವ ಎಲ್ಲವೂ ಮನೆಯನ್ನು ನಿರ್ಮಿಸುವಂತಿದೆ ಎಂದು ನಮಗೆ ನೆನಪಿಸುತ್ತದೆ. ಪ್ರತಿದಿನ ಪ್ರತಿಕ್ರಿಯೆ ಮತ್ತು ನಾವು ಮಾಡುವ ಪ್ರತಿಯೊಂದು ಆಯ್ಕೆಯು ನಮ್ಮ ಜೀವನದ ರಚನೆಗೆ ಮತ್ತೊಂದು ಇಟ್ಟಿಗೆಯನ್ನು ಸೇರಿಸುತ್ತದೆ. ನಾವು ಮೂಲೆಗಳನ್ನು ಕತ್ತರಿಸಿದಾಗ, ಸೋಮಾರಿತನದಿಂದ ವರ್ತಿಸಿದಾಗ ಅಥವಾ ಉತ್ಸಾಹದ ಕೊರತೆಯಿಂದಾಗಿ ನಾವು ಅಂತಿಮವಾಗಿ ನಾವು ನಿರ್ಮಿಸುವವರಲ್ಲಿ ವಾಸಿಸುತ್ತೇವೆ. ಏನೇ ಮಾಡಿದರೂ ನಿಮ್ಮ ಹೃದಯದಿಂದ ಕೆಲಸ ಮಾಡಿ. ಭಗವಂತನಿಗಾಗಿ ಕೆಲಸ ಮಾಡುವುದು, ಮಾನವ ಯಜಮಾನರಿಗಾಗಿ ಅಲ್ಲ. ಈ ಕಥೆಯು ಪ್ರತಿಯೊಂದು ಕಾರ್ಯದಲ್ಲೂ ನಿಮ್ಮ ಅತ್ಯುತ್ತಮವಾದದ್ದನ್ನು ನೀಡಲು ಪ್ರೇರೇಪಿಸಲಿ, ದೊಡ್ಡದಾಗಲಿ ಅಥವಾ ಚಿಕ್ಕದಾಗಲಿ, ಏಕೆಂದರೆ ಕೊನೆಯಲ್ಲಿ ನಾವೇ ವಾಸಿಸುವ ಯಾವುದನ್ನಾದರೂ ನಿರ್ಮಿಸುತ್ತಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.